ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಮೊಳಕೆರೆ ಗ್ರಾಮದಲ್ಲಿ ಇವತ್ತು ಸುಮಾರು ಬೆಳಿಗ್ಗೆ 8 ರಿಂದ 9 ಗಂಟೆ ಸುಮಾರು ಅವಧಿ ಒಳಗೆ ಒಂದು ನಿಗೂಢ ಸ್ಫೋಟ ಸಂಭವಿಸತಕ್ಕಂಥದ್ದು. ಈ ನಿಗೂಢ ಸ್ಫೋಟ ಆದಂಥ ಸ್ಥಳದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಆ ದೃಶ್ಯ ನೀವು ನೋಡಬಹುದಲ್ಲಿ ಎಲ್ಲೋ ಕೂಡ ಅಲ್ಲಿ ಸುಕೋ ಟೀಮ್ ಇದೆ, ಪೊಲೀಸ್ ಇದ್ದಾರೆ, ಬಾಂಬ್ ನಿಷ್ಕ್ರಿಯ ದಳದ ಟೀಮ್ ಇದೆ. ಎಲ್ಲರೂ ಕೂಡ ಇಲ್ಲಿ ಬಂದು ಅಲ್ಲಿ ಪರಿಶೀಲನೆ ಕೂಡ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು. ಸುಮಾರು ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಇಲ್ಲಿ ಒಂದು ಸ್ಫೋಟಗೊಂಡಿದೆ. ಆ ಸ್ಫೋಟದಿಂದ ಕೂಡ ಸುಮಾರು 3 ಚಿಕ್ಕ ಪುಟ್ಟ ಮಕ್ಕಳು ಕೂಡ ಗಾಯವಿದೆ. ಅದರಲ್ಲಿ ಇಬ್ಬರಿಗೆ ಗಂಭೀರವಾಗಿ ಗಾಯಗೊಂಡಿದೆ. ಇವರು ಗಾಯಗಳನ್ನ ಈಗಾಗಲೇ ಗಂಭೀರ ಗಾಯಗಳನ್ನ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಇನ್ನು 3 ಮಕ್ಕಳಿದಾವೆ, ಚಿಕ್ಕ ಪುಟ್ಟ ಮಕ್ಕಳು ಕೂಡ, ಅವರಿಗೂ ಕೂಡ ಗಾಯ ಆಗಿದೆ. ಅವರನ್ನ ಬೀದರ್ನ ಬ್ರಿಮ್ಸ್ ಅಲ್ಲಿ ದಾಖಲೆ ಮಾಡಿ ಅವರಿಗೂ ಕೂಡ ಅಲ್ಲಿ ಚಿಕಿತ್ಸೆನ ಕೊಡಲಾಗ್ತಾ ಇದೆ. ಈಗ ಇಬ್ರು ಕೂಡ ಸಾಕಷ್ಟು ಸೀರಿಯಸ್ ಇದ್ದಾರೆ. ಅವರ ತಲೆಗೆ ಗಾಯ ಆಗಿದೆ, ಬೆನ್ನಿಗೆ ಗಾಯ ಆಗಿದೆ, ಕೈ ಕೂಡ ಕಟ್ಟಾಗಿದೆ, ಒಂದು ಮಗುವಿನ ಬೆರಳು ಕೂಡ ಕಟ್ಟಾಗಿರ್ತಕ್ಕಂಥದ್ದು. ಅಷ್ಟು ತೀವ್ರ ಪ್ರಮಾಣದಲ್ಲಿ ಕೂಡ ಇಲ್ಲಿ ಒಂದು ಸ್ಫೋಟ ಸಂಭವಿಸತಕ್ಕಂಥದ್ದು. ಇಡೀ ಗ್ರಾಮಸ್ಥರೇ ಒಂದು ಬೆಚ್ಚಿ ಬೀಳುವಂತ ಘಟನೆಯನ್ನು ಕೂಡ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಇವತ್ತು ನಡೆದತಕ್ಕಂಥ ಒಂದೇ ಘಟನೆ ಅಲ್ಲ. ಕಳೆದ ಒಂದು 4-5 ತಿಂಗಳಿಂದ ಸುಮಾರು 5 ಬಾರಿಗೆ ಇಲ್ಲೇನು ಸ್ಫೋಟದಂತ ಘಟನೆಗಳು ನಡೆದಿದೆ ಅಂತ ಕೂಡ ಗ್ರಾಮಸ್ಥರು ಹೇಳ್ತಕ್ಕಂಥದ್ದು. ಇಲ್ಲಿ ಸದ್ಯ ಗ್ರಾಮಸ್ಥರು ಕೂಡ, ಮೊಳಕೆರೆ ಗ್ರಾಮಸ್ಥರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವರಿಗೂ ಕೂಡ ಸಾಕಷ್ಟು ಅನುಭವನೂ ಕೂಡ ಆಗಿದೆ. ಯಾಕಂದ್ರೆ 4-5 ತಿಂಗಳಲ್ಲಿ 5 ಬಾರಿ ಸ್ಫೋಟಗೊಂಡಿರ್ತಕ್ಕಂಥದ್ದು. ಇಡೀ ಗ್ರಾಮಸ್ಥರು ಕೂಡ ಒಂದು ಭಯ, ಆತಂಕನೂ ಕೂಡ ಅವರಲ್ಲಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯನೂ ಕೂಡ ಸ್ಫೋಟಗಳು ಸಂಭವಿಸ್ತಾ ಇದ್ರು ಕೂಡ ಹೇಗೆ ನಾವು ಗ್ರಾಮದಲ್ಲಿ ಇರೋದು ಅನ್ನೋದು ಕೂಡ ಒಂದು ಭಯ ಅವರನ್ನ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಕಳೆದ 4 ದಿನದ ಹಿಂದೆನೂ ಕೂಡ ಒಂದು ಸ್ಫೋಟಗೊಂಡು ಒಂದು ಮಗುವಿಗೂ ಕೂಡ ಸಾಕಷ್ಟು ಗಾಯ ಆಗಿತ್ತು. ಇದಾದ ನಂತರ ಇವತ್ತು ಸ್ಫೋಟಗೊಂಡ ಪರಿಣಾಮವಾಗಿ ಸುಮಾರು ಒಂದು 5 ಜನರಿಗೆ ಕೂಡ ಗಾಯ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಗ್ರಾಮಸ್ಥರು ಕೂಡ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ನಡೆದ ಘಟನೆನ ಎಳೆಯೊಳಗೆ ಅವರು ಕೂಡ ಹೇಳುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಸರ್ ಹೇಳಿ, ಏನಾಯ್ತು ಅಂತ ಹೇಳಿ ಇವತ್ತು? ಹಲೋ, ಎಲ್ಲ ಜನರಿಗೆ ನಮಸ್ಕಾರ. ನಾನು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮೊಳಕೆರೆ ಗ್ರಾಮದಿಂದ ಮಾತಾಡುತ್ತಿರೋದು. ಇದು ಇವತ್ತಿಂದ ಸ್ಫೋಟ ಅಲ್ಲ, ಆದರೆ 6 ತಿಂಗಳಿಂದ ಆಗ್ತಾ ಇದೆ. 6 ತಿಂಗಳದ ಹಿಂದೆ ಆಗಿದ್ದು ಒಂದು ಹುಡುಗಂದು ಕಾಲು ಸ್ಫೋಟ ಆಗಿ ಪೂರಾ ಕಾಲೇ ಹೋಗಿಬಿಟ್ಟಿದೆ. ಆ ಹುಡುಗ ಇಲ್ಲೇ ಮೊಳಕೆರೆದಾಗ ಜೀವಂತ ಇದ್ದಾನ ಅವನು. ಆದರೆ ಈಗ ಒಂದು 4 ಸಲ ಆದಾಗ ಏನು ಅನಾಹುತ ಆಗಿಲ್ಲ, ಜನರಿಗೆ ಸ್ಫೋಟ ಆಗಿದೆ. ಆದರೆ ಇವತ್ತಿನ ದಿವಸ 5 ಹುಡುಗರಿಗೆ, ಒಬ್ಬರು ದೊಡ್ಡವರಿಗೆ, 2 ಹುಡುಗರಂತೂ ಸೀರಿಯಸ್ ಇದೆ, ಬೀದರ್ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಆದರೆ ಇದು ಯಾವಾಗಲೂ ನಡೀತಾ ಇದೆ. ಇದು ಒಂದು ದೇವಸ್ಥಾನಕ್ಕೆ ಹೋಗೋ ಹಾದಿ ಅದ. ಇದು ಅದೇ ಮನೆ ಸುತ್ತನೂ ಆಗ್ತದೆ, ಬೇರೆ ಕಡೆ ಎಲ್ಲೇ ಆಗ್ತಾ ಇಲ್ಲ. ಮೊಳಕೆರೆದಲ್ಲಿ ದೊಡ್ಡ ಊರಿದ್ರೂ ಮೊಳಕೆರೆದಲ್ಲಿ ಎಲ್ಲೂ ಇಲ್ಲ, ಅಲ್ಲೇ ಆಗ್ತಾ ಇದೆ. ಅದು ಏನದ, ಏನು ಕೆಮಿಕಲ್ ಅದ, ಏನದ ಅಂಬದು ಅವ್ರು ಎನ್ಕ್ವರಿನೇ ಮಾಡ್ತಾ ಇಲ್ಲ ಕರೆಕ್ಟಾಗಿ. 6 ತಿಂಗಳಿಂದ ನಡೀತಾ ಇದೆ. ಅದು ಎನ್ಕ್ವರಿಯನ್ನು ಇಲ್ಲಿವರೆಗೆ ಇದು ಈ ಥರ ಆಗ್ಯದ ಅಂತಂದು ಊರ ಜನರಿಗೆ ಏನು ಹೇಳ್ತಾ ಇಲ್ಲ. ಊರ ಜನರು ಭಾಳ ಇದು ಆಗಿದ್ದಾರೆ. ಈಗ ಅದು ಸ್ಫೋಟ ಹೆಂಗೆ, ವಸ್ತು ಏನಿತ್ತ, ಏನು ಹೆಂಗಂತ್ರಿ? ಅದು ವಸ್ತು ಕಾಣಲ್ಲ, ಏನಿಲ್ಲ. ಅವರು ಒಂದು ಸ್ವಲ್ಪ ರಜಾ ಬೇಟಬೇಕಾದ್ರೆ ಅದ್ರೊಳಗೆ ಸ್ಫೋಟ ಆಯಿತು. ಇವತ್ತು ಅವನು ಏನದ ಹೊರಗಡೆ ಕುಂತಿದ್ದಾರೆ ಕಲ್ಲು ಮ್ಯಾಗ. ಅವರು ಸ್ಕೂಲಿಗೆ ಹೋಗೋ ಮಕ್ಕಳು ಅವ್ರ ಹತ್ರ ಬಂದು ನಿಂತವ. ಅವನೇನದ ಒಂದು ಡಬ್ಬಿ ಹಿಂಗೆ ಬಡಿತಾ ಇದ್ದಾನ. ಅದು ಅವಾಗ ಸ್ಫೋಟ ಆಗಿ ಪರ್ಗಳಿಗೆಲ್ಲ ಹುಡುಗರಿಗೆ ಇದಾಗಿದೆ. ಅಂದ್ರೆ ಡಬ್ಬಿ ಒಳಗೆ ಏನೋ ಸ್ಫೋಟಕ ಐತಂತ ಇರ್ಬೋದು ಅಂತ ನಮ್ಗೆ ಏನದ, ನಮ್ಗೆ ಅದು ಈಗ ಹೊರಗಿಂದ ಎಲ್ಲಿ ಬರಲ್ಲ. ಹೊರಗಿಂದ ಎಲ್ಲರ ಮ್ಯಾಲಿಂದ ಬಂದಿದ್ದು ಕಾಣ್ತದ, ಹೊರಗಿಂದ ಬಂದಿದ್ದು ಕಾಣ್ತದ. ಆದ್ರೆ ಏನು ಹೊರಗಿಂದಿಲ್ಲ, ಒಳಗಿಂದಿಲ್ಲ. ಅದು ಏನರ ಕೆಮಿಕಲ್ ಮೆತ್ತಿರ್ಬೇಕು, ಏನರ ಆಗಿರ್ಬೇಕು. ಅದು ಏನದ ಸ್ಫೋಟ ಆಗಿ ಪೂರಾ ಅದು ಏನದ ಅರ್ಧ ಕಿಲೋಮೀಟರ್ ತನಕ ಅದು ಪೀಸ್ಗಳು ಬಿದ್ದಾವೆ. ಈಗ ಆ ಮನುಷ್ಯಂದು ಒಂದು ಇದು ಬಟ್ ಕಡ್ದು ಏನದ ಒಂದು 500 ಮೀಟರ್ ನಂತರ ಬಿದ್ದದು. ಅಲ್ಲ, ಪದೇ ಆಗ್ತಾ ಇದೆ. ಇದು 6ನೇ ಸಲ, ಇದು 5ನೇ ಸಲ. ಫಸ್ಟ್ ಆಗಿದ್ದು ಅನಾಹುತ ಆಗಿದ್ದು ಒಂದು ಹುಡುಗಂದು ಕಾಲು ಹೋಗಿದೆ. ಇದೇನದ 5ನೇ ಟೈಮು. ಇವಾಗ ಏನದ 2 ಹುಡುಗರು ಪೂರಾ ಸೀರಿಯಸ್ ಅವ. ಈಗ ಉಳಿದವ್ರು ಏನದ 3 ಹುಡುಗರು ಇದ್ದಾರೆ. ಒಬ್ಬರು ದೊಡ್ಡವ್ರಂತೂ ಅವ್ರದ್ದು ಮುಖ ಹೊಡೆದದ, ಅವ್ರನ್ನೂ ಭರೋಸೆ ಇಲ್ಲ. ಆ ಥರ ಇದಾಗಿದೆ. ಭಯ ಅಂತೂ ಭಾಳ ಕಾಡ್ತಾ ಇರೋದು, ಭಾಳ ಭಯ ಆಗಿದೆ. ಆದ್ರೆ ಎನ್ಕ್ವೈರಿ ಮಾತ್ರ ಕರೆಕ್ಟ್ ಆಗ್ತಾ ಇಲ್ಲ. ನಮಗಿದು ಎನ್ಕ್ವೈರಿ ಮಾಡಿಸಿ ಅನ್ನೋದಾಗ ಊರಿಗೆ ರಿಪೋರ್ಟ್ ಕೊಡಬೇಕು. ಕಳೆದ 6 ತಿಂಗಳಿಂದ 6ನೇ ಬಾರಿಗೆ ಸ್ಫೋಟ ಸಂಭವಿಸ್ತಕ್ಕಂಥದ್ದು. ನಮಗೆ ಇನ್ನೂವರೆಗೆ ಆ ಸ್ಫೋಟ ಎಲ್ಲಿಂದ ಆಗ್ತಾ ಇದೆ, ಏನಾಗ್ತಾ ಇದೆ, ಯಾವ ವಸ್ತುವಿಂದ ಆಗ್ತಾ ಇದೆ ಅನ್ನೋ ನಮ್ಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಮತ್ತು ಗ್ರಾಮದಲ್ಲಿ ಕೂಡ ನಾವು ಓಡಾಡ್ಲಿಕ್ಕೂ ಕೂಡ ಆತಂಕ ಪಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಪೊಲೀಸರು ಈ ಸೂಕ್ತ ತನಿಖೆ ಮಾಡಬೇಕು. ಇದು ಯಾವ ರೀತಿಯಿಂದ ಬ್ಲಾಸ್ಟ್ ಆಗ್ತಾ ಇದೆ ಅನ್ನೋದನ್ನ ಸೂಕ್ತ ತನಿಖೆ ಮಾಡಿ ಗ್ರಾಮಸ್ಥರಿಗೆ ತಿಳಿಸಬೇಕು ಅಂತ ಇಲ್ಲಿ ಜನ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.